nanem Arpita Abhishek. Welcome back to my YouTube channel. Ivattu we are going to one of our dream destination. Kelage ನೀನೇ ಹೇಳು. ಚಿಂಚು ಇವತ್ತು ಎಲ್ಲಿ ಹೋಗ್ತಾ ಇದೀವಿ? ಚಿಂಚು ಎಲ್ಲಿ ಹೋಗ್ತಾ ಇದೀವಿ? ಮಾಲ್ಡೀವ್ಸ್ ಹೋಗ್ತಾ ಇದೀವಿ. ಅಂಡ್ ಡೆಸ್ಟಿನಿ ನೋಡಿ, ನಾವು ಆ್ಯಕ್ಚುಲಿ 4 years ಬ್ಯಾಕ್, ಅಂದರೆ ನಮ್ಮದು ಮದುವೆ ಡಿಸೈಡ್ ಆಗೋದು ಶುರು ಆಗಿದ್ದು 2022 ಮೇ ಅಲ್ಲಿ. ಅಂದರೆ ನೆಕ್ಸ್ಟ್ ಮಂತ್ಗೆ 4 ವರ್ಷ ಆಗುತ್ತೆ. ಸೊ ನನ್ನ ಮದುವೆ ಟೈಮಿಂದ ನಾವು ಮಾಲ್ಡೀವ್ಸ್ ಹೋಗಬೇಕು ಅಂದ್ಕೊಂಡು ಹನಿಮೂನ್ಗೆ ಹೋಗೋಕ್ಕೆ ಆಗಲಿಲ್ಲ. ಅದಾದಮೇಲೆ ಬೇಬಿ ಮೂನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆವಾಗ ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ಬಿಟ್ರು, ಆವಾಗ ಹೋಗೋಕೆ ಹೋಗಲಿಲ್ಲ. ಫೈನಲಿ ಬೇಬಿ ಜೊತೆ ಹೋಗ್ತಾ ಇದ್ದೀವಿ. ಅದೇ ಅಭಿ ಹೇಳ್ತಾ ಇದ್ದ ಗಾಡ್ ಹ್ಯಾಡ್ ಬೆಟರ್ ಪ್ಲ್ಯಾನ್ಸ್ ಅಂತ. ಇವಾಗ ಇನ್ನೂ ಜಾಸ್ತಿ ಖುಷಿ. ನನ್ನ ಮಗಳಿಗೆ ಬೇರೆ ನೀರಂದರೆ ಇಷ್ಟ. ಅಪ್ಪ ಮಗಳು ವಾಟರ್ ಬೇಬೀಸು. ಸೊ ಸಿಕ್ಕಾಬಟ್ಟೆ ಖುಷಿ. ನನಗೆ ಏನು ವಾವ್ ಅಂತ ಅನಿಸ್ತಲ್ಲ, ಐ ಆಮ್ ಹ್ಯಾಪಿ. ಯಾವಾಗಲೂ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಇದೆ. ಬಟ್ ಈ ಹುಡುಗ ಅಂತೂ ಓವರ್ ಎಕ್ಸೈಟ್ ಆಗಿಬಿಟ್ಟವನೇ. ಅವನು ಅದೇ ಹೇಳ್ತಿದ್ದ, ಇದುವರೆಗೂ ಯಾವ ಟ್ರಿಪ್ಗೂ ನನಗೆ ಇಷ್ಟು ಖುಷಿಯಾಗಿಲ್ಲ ಅಂತ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಹಿಸ್ಟ್ರೀಲಿ ನಾವು ಯೂಶ್ವಲಿ 8 ಗಂಟೆಗೆ ಹೊರಡಬೇಕು ಅಂದರೆ ದಬಾ ಪ್ಯಾಕ್ ಮಾಡ್ಕೊಂಡು ಒಂದು 5-10 ನಿಮಿಷ ಲೇಟ್ ಹಂಗೆ ಹೋಗ್ತಾಯಿದ್ವಿ. ಬಟ್ ಇವತ್ತು 7:15ಗೆ 3 ಜನ ರೆಡಿ. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಲೇಟಾಗಿ ಹೊರಟ್ವಿ, 8-10ಕ್ಕೆ. ದಟ್ ಈಸ್ ಬಿಕಾಸ್ ಬಾಯಿಗೆ ಹೇಳ್ಕೊಂಡು ಅದು ಇದು ಮಾಡಿಕೊಂಡು ಲೇಟ್ ಆಯಿತು. ಬಟ್ ಅದರ್ವೈಸ್ ರಶ್ ಅಂತೂ ಮಾಡಿಲ್ಲ, ಆರಾಮಾಗೆ ಕಾಮಾಗೆ ಹೊರಟ್ವಿ. ಸೊ ದಟ್ ಈಸ್ ಹೌ ಎಕ್ಸೈಟೆಡ್ ವಿ ಆಲ್ ಆರ್. ಆ್ಯಂಡ್ ಇವತ್ತು ನಾನು 5 ಗಂಟೆಗೆ ಎದ್ದೆ. ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಸೈಲೆಂಟಾಗಿರುತ್ತಲ್ಲ, ಮಾತಾಡೋಕ್ಕಾಗಲ್ಲ, ಮೇಡಮ್ ಬೇರೆ ಮಲಗಿರ್ತಾರೆ ಅಂತ. ನಾನು 5 ಗಂಟೆಗೆ ಎದ್ದೆ, ಅಭಿ 6 ಗಂಟೆಗೆ ಎದ್ದ. ಆ್ಯಂಡ್ ನಮ್ಮ ಪುಟ್ಟಿನೂ ಅಭಿ ಹಿಂದಿಂದೇನೆ ಎದ್ಬಿಟ್ಲು 6:15ಗೆಲ್ಲ. ಸೊ ಅದಕ್ಕೆ ಅವಳಿಗೆ ಏನು ಮಾಡಿದೆ, ಹಾಲು ಕುಡಿಸಿದ್ರೆ ನಮ್ಮ ಮೇಡಮ್ ಪಾಂತಿ ರಾಣಿ, ಅಂದರೆ ವಾಂತಿ ಮಾಡಿಬಿಡ್ತಾಳೆ ಸೊ ಟ್ರಾವೆಲ್ ಟೈಮಲ್ಲಿ. ಸೊ ಅದಕ್ಕೆ ಅವಳಿಗೆ ಇವತ್ತು ಹೆಂಗಿದ್ರು ಬೇಗ ಎದ್ಲಲ್ಲ ಅಂದ್ಬಿಟ್ಟು ರಾಗಿ ಸರಿ ತಿನ್ನಿಸ್ಬಿಟ್ಟೆ. ಫುಲ್ ತಿನ್ನಲಿಲ್ಲ, ಒಂದು ಅರ್ಧ ಆದರೂ ತಿಂದ್ಲು. ದಟ್ ಈಸ್ ಮೋರ್ ದೆನ್ ಎನಫ್. ದಟ್ ಸೊ ಅಲ್ಲಿ ಹೋಗಿ ಇನ್ನೊಂಚೂರು ಏನಾದ್ರು ತಿನ್ನಿಸ್ಬೋದು. ನಾನು ಅಭಿನೂ ತಿಂಡಿ ಮಾಡ್ಕೊಂಬಿಟ್ವಿ ಇವತ್ತು. ಇಲ್ಲ ಸುಸ್ತಾಗೋಗುತ್ತೆ ಅಲ್ಲಿ ಹೋಗಿ ಹುಡುಕಿ ತಿಂದು ಎಲ್ಲ ಅಂತ. ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ನೋಡೋಣ ಏನೇನಾಗುತ್ತೆ ಎಲ್ಲ ಅಲ್ಲಿ ಹೋಗಿ ಮಾತಾಡುವೆ. ಆದಷ್ಟು ವ್ಲಾಗ್ ಮಾಡ್ತೀನಿ ಈ ಟ್ರಿಪ್ಪು, ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತೀರ ವ್ಲಾಗ್ ಮಾಡಿ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಇವಾಗ ನಮ್ಮ ಪುಟ್ಟಿನ ಒಂಚೂರು ಎಂಟರ್ಟೈನ್ ಮಾಡಿ ಒಂದು ಅರ್ಧ ಗಂಟೆ, ಅದಾದಮೇಲೆ ಮಲಗಿಸ್ಬಿಡ್ತೀನಿ. 1.5 hour ಬೇಕು ಏರ್ಪೋರ್ಟ್ಗೆ ಹೋಗೋಕ್ಕೆ. 1 hour 10 minutes. ಸೊ ಸಾಹೇಬ್ರು ಇವಾಗ ಏನು ಮಾಡಿದ್ರು ಅಂದರೆ, ಪಾಸ್ಪೋರ್ಟ್ ತನ್ನ ಇಲ್ವಾ ಅಂತ ಎದುರಿಸ್ಬಿಟ್ಟ ಸಡನ್ನಾಗಿ. ನೆನ್ನೆ ಕೇಳಿದ್ದೀನಿ ಎತ್ತಿಟ್ಕೊಂಡೆ ಅಂತ. ಅದಾದಮೇಲೆ ನೈಟು ಅದೇನೋ ವೀಸಾದು ನಾವು ಏನದು ಆನ್ಲೈನ್ ಏನೋ ಸ್ವಲ್ಪ ಪ್ರಾಸೆಸ್ ಇತ್ತು, ಅದಕ್ಕೆ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಬೇಕಾಗಿತ್ತು. ತೆಗ್ದಿದ್ದ ಅವನು ಸಡನ್ನಾಗೆ ಬೆಡ್ ಸಂದಿನೇ ಅಂದರೆ ಪಿಲ್ಲೋ ಕೆಳಗಡೆ ಇಟ್ಟಿದ್ದ, ಅಲ್ಲೇ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ ಅಂತ ಅಂದ್ಕೊಂಡ. ಇನ್ನೆಷ್ಟು ನಿಮಿಷ ಇದ್ದೀವಿ? 20 ನಿಮಿಷನ? ಇನ್ನು 20 minutes ಅಷ್ಟೇ ಏರ್ಪೋರ್ಟ್ಗೆ. ನಾನಂತೂ ಅಷ್ಟೇ ಆಮೇಲೆ ಯೂಟರ್ನ್ ತೊಗೊಂಡು ಹೋಗೋಕ್ಕೂ ಆಗುತ್ತೆ ಅಂದರೆ ಎಷ್ಟು ಮತ್ತೆ ಹೋಗಿ ಬರೋ ಅಷ್ಟೊತ್ತಿಗೆ ತಿಕ್ಲಿಡ್ದೋಗುತ್ತೆ ಈ ಟ್ರಾಫಿಕ್ಕು. ಅದು ಆ ಸೈಡ್ ಹೋಗೋ ದಾರಿ ನೋಡಿಬಿಟ್ರೆ ಅಂತೂ ಫುಲ್ ಟ್ರಾಫಿಕ್ಕು. ಡಕ್ಕನ್ಬಿಡ್ತು ಒಂದ್ಸತಿ. ಆಮೇಲೆ ತೆಗ್ದು ನೋಡಿದ್ವಿ, ಇತ್ತು. ಆ್ಯಂಡ್ ಆಲ್ಸೋ ನಾವು ನಮ್ಮ ಕಾರಲ್ಲೇ ಹೋಗ್ತಾ ಇದ್ದೀವಿ, ಬಿಕಾಸ್ ಫಸ್ಟು ಧನುನ್ ಕೇಳಿದ್ವಿ ಡ್ರಾಪ್ ಮಾಡ್ತೀಯ ಅಂತ. ಅವನು ಕಾಲೇಜು ಈ ಟೈಮಲ್ಲಿ, ಸೊ ಅವ್ನಿಗಾಗಲ್ಲ. ಆಮೇಲೆ ಸುಮ್ಮನೆ ಯಾಕೆ ಎಲ್ರಿಗೂ ಡಿಸ್ಟರ್ಬ್ ಮಾಡೋದು. ಆ್ಯಂಡ್ ಪಾಪು ಬೇರೆ ಇರ್ತಾಳೆ. ಕ್ಯಾಬಲ್ಲಿ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ, ಯಾಕಂದರೆ ಇವಳು ಅವಾಗವಾಗ ವಾಂತಿ ಅಂತಾಳೆ ಅಂತ ಹೇಳ್ದೆ ಅಲ್ಲ. ಸೊ ಕ್ಯಾಬಲ್ಲಿ ಅಂದರೆ ಕಷ್ಟ ಆಗಿಬಿಡುತ್ತೆ. ನಾವಾದರೆ ಯಾವಾಗ ಬೇಕೋ ನಿಲ್ಲಿಸ್ಕೊಂಡು ಹೆಂಗೆ ಬೇಕೋ ಹೋಗ್ಬೋದು. ಸೊ ಆ್ಯಂಡ್ ಕ್ಯಾಬೂ ಆಲ್ಮೋಸ್ಟ್ ಅಷ್ಟೇ. ಆನ್ಲೈನ್ ಅಂದರೆ ಓಲಾಲ್ಲಿ ನಾವು ಚೆಕ್ ಮಾಡಿದಾಗ 1400 ತೋರಿಸ್ತಾ ಇತ್ತು. ಸೊ ಅಂದರೆ ಆಲ್ಮೋಸ್ಟ್ 1.5-3,000. ಇಲ್ಲೂ ಅಷ್ಟೇ ಆಗುತ್ತೆ ಕಾರ್ ಪಾರ್ಕಿಂಗ್. ಅಫ್ಕೋರ್ಸ್ ಪೆಟ್ರೋಲ್ ಡೀಸೆಲ್ ಎಕ್ಸ್ಟ್ರಾ ಆಗುತ್ತೆ, ಬಟ್ ಅದರ್ವೈಸ್ ಇಟ್ ಈಸ್ ದ ಸೇಮ್ ಅಲ್ವಾ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಆರಾಮಾಗಿ ನಮ್ಮ ಪಾಡಿಗೆ ನಾವು ಹೋಗ್ಬೋದು ಅಂತ ನಮ್ಮ ಕಾರೇ ತಂದುಬಿಟ್ವಿ. ಅಲ್ಲಿ ಪಾರ್ಕಿಂಗ್ ನಿಲ್ಲಿಸ್ಬೇಕು ಅಂದರೆ ಫಸ್ಟ್ ಡೇ 900 rupees ಅಲ್ಲ, ಸೆಕೆಂಡ್ ಡೇಯಿಂದ 600 rupees ಪರ್ ಡೇ ಹಂಗಿರುತ್ತೆ. ನಾವು ಮೊನ್ನೆ ಶಿರ್ಡಿಗೆ ಹೋದಾಗೂ ಹಾಗೆ ನಿಲ್ಲಿಸಿದ್ದು. ವ್ಯಾಲೆ ಪಾರ್ಕಿಂಗ್ ಇರುತ್ತೆ. ಸೊ ನಾವು ಹೋಗಿದ ತಕ್ಷಣ ಅಲ್ಲೇ ಕಾರ್ ಇಸ್ಕೊಂಡ್ಬಿಡ್ತಾರೆ, ಚೀಟಿ ಕೊಡ್ತಾರೆ. ಆಮೇಲೆ ನಾವು ವಾಪಸ್ ಲ್ಯಾಂಡ್ ಆದಮೇಲೆ ಆ ನಂಬರ್, ಅವ್ರು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಅಲ್ಲಿ ಮುಂದೆ ನಿಲ್ಲಿಸಿರ್ತಾರೆ. ಸೊ ಇಟ್ ಈಸ್ ವೆರಿ ಈಸಿ. ಸುಮ್ಮನೆ ಅಲ್ಲಿ ಕ್ಯಾಬ್ಗೆ ಹುಡುಕೊಂಡು ಓಡಾಡೋದು ಏನೂ ಇರಲ್ಲ. ಆರಾಮಾಗಿ ನಮ್ಮ ಪಾಡಿಗೆ ನಾವು ಹೋಗ್ಬೋದು, ನಮ್ಮ ಪಾಡಿಗೆ ನಾವು ಬರ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಕಾರೇ ತೊಗೊಂಡು ಹೋಗ್ತಾ ಇದ್ದೀವಿ. ವ್ಯಾಲೆ ಪಾರ್ಕಿಂಗ್ ಇಲ್ಲಿ ಕೊಟ್ಟರೆ ಮಾಡ್ತಾರೆ. ಸೊ ಫಿಲ್ ಮಾಡ್ತಾ ಇದ್ದಾನೆ ಅಭಿ.
ನಮ್ಮದು ಕಾರ್ ಇಲ್ಲಿದೆ. ನಾವು ಯೂಶ್ವಲಿ ಪೋರ್ಟರ್ ಸರ್ವಿಸ್ ತೊಗೊಂಡ್ಬಿಡ್ತೀವಿ, ಸೊ ಡೈರೆಕ್ಟಾಗಿ ಅವರೇ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೀಟಲ್ಲಿ ಮಂಡೆ. ಲುಕ್ ಅಟ್ ಅ ಕ್ಯೂಟಿ ಪಾಯ್, ಕ್ಯೂಟಿ ಪಾಯ್, ಕ್ಯೂಟಿ ಪಾಯ್. ಚೆಕ್ ಇನ್ ಆಯಿತು. ಇವಾಗ ವಿ ಆರ್ ಗೋಯಿಂಗ್ ಟು ಡ್ಯೂಟಿ ಫ್ರೀ. ಇನ್ನೂ ಇದೆಲ್ಲ ಕಮ್ಮಿಂಗ್ ಸೂನ್ ಅಂತಲೇ ಇದೆಯಲ್ಲೋ, ಇನ್ನೂ ಬಂದೇ ಇಲ್ಲ. ಹಾಂ, ಟಡನ್ ಟಡನ್ ಟಡನ್. ಅಬೀಸ್ ಫೇವ್ರೆಟ್. ನಮ್ಮ ಹುಡುಗಿಗೆ ಆಟೋ ಅಂದರೆ ಎಷ್ಟು ಇಷ್ಟ ಅಂದರೆ ಕೂರ್ತಾನೆ ಇಲ್ಲ ಅವಳು, ಆಟೋ 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 ಅಂತ. ನೋಡಬಿ ಎಷ್ಟು ಮಜಾ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ಒಂದಷ್ಟು ಫೋಟೋ ವೀಡಿಯೋಸ್ ತೊಗೊಂಡಿದ್ದಾಯಿತು. ಸುಸು ಬ್ರೇಕ್ ಆಯಿತು. ಇವಾಗ ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ಗೆ ಹೋಗಬೇಕು. ಬಾಕಲ್ಲ, ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಪ್ಲೇ ಗ್ರೌಂಡ್ ಇದೆ, ಚಿಂಚುಗೆ ಆಟ ಆಡೋಕ್ಕೆ ಬಿಡಬೇಕು. ಬಿಕಾಸ್ ವಿ ನೀಡ್ ಟು ಕೀಪ್ ಹರ್ ಎಂಟರ್ಟೈನ್ಡ್. ಫ್ಲೈಟಲ್ಲಿ ಮಲಗಬೇಕಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ಯಾರೂ ಇಲ್ಲ. ಇದ್ದಾರಾ? ಮತ್ತು ಕೇಳು. ಇದ್ದಾರೆ. ಸೊ ಸಾರಿ. ನೋಡಿ, ಪ್ಲೇ ಏರಿಯಾ ಬಂತು. ಟಡನ್ ಟಡನ್. ಚಿಂಚು, ನೆನಪಿದೆಯಾ ನೀನು ಪುಟ್ಟಿ ಪಾಪ ಇದ್ದಾಗ ಇಲ್ಲಿ ಆಟ ಆಡಿದ್ದೆ? ನೆನಪಿದೆಯಾ? ಇದೆಯಾ? ಬಾಲ್ ಬೇಕಾ? ಹೋಗ್ತೀಯ ಒಳಗೆ? ಸ್ಲೈಡ್ ಮಾಡೋಗು. ಬಂತು ಬಾಲು. ವಾವ್, ಸ್ಲೈಡ್ ಮಾಡೋಗು. ಚಿಂಚು ಸ್ಲೈಡ್ ಮಾಡು, ವಿಡಿಯೋ ಮಾಡ್ತೀನಿ. ಚಿಂಚು ಸ್ಲೈಡ್ ಮಾಡು, ವಿಡಿಯೋ ಮಾಡ್ತೀನಿ. ಯೇ, ಜುಯಿ ಮಾಡೋಣ ಈಗ. ಜುಯಿ ಮಾಡೋಣ. ಕುಚ್ಚು. ಸೂಪರ್. ಆರ್ಡರ್ಡ್ ದಿಸ್ ಕ್ಲಾಸಿಕ್ ಚಿಕನ್ ಬರ್ಗರ್. ಇವಾಗ ಅವ್ನು ತಿಂದಿದ್ದಾನೆ, ನಾನು ಒಂದು ತುತ್ತು ತಿನ್ನಬೇಕು. ನಾನೇನು ಆರ್ಡರ್ ಮಾಡಿದೆ? ಚಿಕನ್ ಪ್ಲ್ಯಾಟರ್. ಒಳಗೆ ಬಂದ್ವಿ. ಎಂಥ ಕಥೆ ಆಯಿತು ಅಂದರೆ, ಇವಾಗ ನಮ್ಮದು ಕರೀತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ, ನಾವು ಈಚೆ ಆರಾಮಾಗಿದ್ದೀವಿ, ನಾವಿನ್ನೂ ಟೈಮ್ ಇದೆಯಲ್ಲ ಅಂತ. ಅದು ಬೇರೆ ನಮ್ಮದು C3 ಇದ್ದಿದ್ದು, ಇವ್ರು C1ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಎಲ್ಲಿಂದನೋ ಮಾಲೆ ಅಂತ ಬರ್ತಾ ಇದೆಯಲ್ಲ ಅಂತ ಓಡ್ ಬಂದ್ವಿ. ಪುಟ್ಟಣ ಇದು ನೋಡ್ರೆ ನಮ್ಮದೇ. ನೋಡಿ, ಫ್ಲೈಟಲ್ಲಿ ಹಿಂಗೆ ಆಟ ಆಡ್ತಾ ಇರೋದು. ಯಾಕವ ಮುರಿದಾಕ್ಬಿಟ್ಟೆ ತಲೆನಾ ಡಕ್ಕದು? ಪಾಪ ಅಳ್ತಾ ಇದೆ ಡಕ್ಕು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕತ್ ಮುರಿದೋಯ್ತು, ಅಯ್ಯೋ ಅಯ್ಯೋ ಅಂತ. ಇಲ್ಲಿ ಕಾರ್ ಇದೆ ನೋಡಿ. ನೋಡು ಬಜ್ಜಿಯ. And we reached Maldives.
ಏರೋಪ್ಲೇನ್ ಮಾಡಿ ಓ ಮೈ ಗಾಡ್, ಹೊರಗೆ ಬಂದಿದ ತಕ್ಷಣ ಫುಲ್ಲು ಶೆಕೆ. ಆ್ಯಂಡ್ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ತೊಗೊಂಡ್ವಿ ಬಿಕಾಸ್ ಶೇರಿಂಗ್ ಆದರೆ $10 ಅಂತೆ, ಪ್ರೈವೇಟ್ ಆದರೆ $15. ಲೈಕ್ ವಿ ಕಾಂಟ್ ವೇಟ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ವೇಟ್, ಸೊ ನಾವು ಹೊರಟುಬಿಡೋಣ ಅಂತ ತೊಗೊಂಡ್ವಿ. Such a beautiful road. ಬೀಚ್ ನೋಡಿ, ಇಲ್ಲಿ ವೇವ್ಸ್ ಏನು ಸಾಕಾಗಿ ಬರ್ತಾ ಇದೆ. ಹೋಗೋಣ ಚಿಂಚು ಬೀಚ್ಗೆ, ಕರಿ ಬೀಚ್ ಬನ್ನಿ. ಏನು ಲಾಸ್ಟ್ ಹೇಳ್ತಾನಂತ, ನೆಕ್ಸ್ಟ್ ಯಾವಾಗ ಬರೋದಂತ. ನಂಗೆ ಮೊದಲೇ ನೀರಿಷ್ಟ, ಫುಲ್ ಹೋಗ್ಬಿಟ್ಟಿದೆ ಅವ್ನಿಗಲ್ಲಿ ಮೇಲಿಂದ ನೋಡಿನಿ. ಥರ ನೀರು ಕಲರೇ ಚಂದ ಅಲ್ಲ, ಟರ್ಕಾಯ್ಸ್. ಇದು ನಾವು ಫಸ್ಟ್ ಡೇ ಬುಕ್ ಮಾಡಿರೋ ರೂಮು. ಸ್ಟೋರಿ ಹೇಳ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ. ಆ್ಯಂಡ್ ಎದುರುಗಡೆನೇ ಬೀಚ್. ಪಿನ್ನಿನ್ ಹೋಗೋಣ ಇರು, ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕಲ್ಲ, ಪಿನ್ನಿನ್ ಡ್ರೆಸ್ಸು. ಸೊ ಕ್ಯೂಟ್. ಹುವಾನ್ ಬೀಚ್. ಸೊ ದಿಸ್ ಈಸ್ ದ ಪ್ರಾಪರ್ಟಿ. ಬಟ್ ಅವ್ರು ಹೇಳಿದ್ರು ನಾವು ಪ್ರೀಮಿಯಂ ರೂಮ್ ತೊಗೊಂಡಿದ್ದೀವಿ ಬೀಚ್ ವ್ಯೂ. ಇಲ್ಲಿ ಪ್ರೀಮಿಯಂ ರೂಮೇ ಒಂದು ಎಷ್ಟಿದೆ ಅಂತ ಹೇಳಿದ್ರು, 12 meters ಇದೆ ಅಷ್ಟೇ ರೂಮ್. 10x10 ಓಕೆನಾ. ಸೊ ಅಂದರೆ ಬೀಚ್ ವ್ಯೂ ಇದೆ ರೂಮು. ಅದಕ್ಕೆ ಅವರು ನೀವು ಜಾಸ್ತಿ ಪೇ ಮಾಡ್ತಾ ಇದ್ದೀರಾ ಅದಕ್ಕೆ. ಸೊ ಐ ವಿಲ್ ಶೋ ಯು ನ್ಯೂ ಪ್ರಾಪರ್ಟಿ. ಅದಿನ್ನೂ ವಿತ್ 3 star ಆದರೆ ಅದು 4 star ಥರ ಹೊಸದು. ಐ ವುಡ್ ಸಜೆಸ್ಟ್ ಯು ಟು ಗೋ ದೇರ್ ಅಂತ ಹೇಳಿದ್ರು. ಸೊ ಫಾರ್ ದ ಸೇಮ್ ಪ್ರೈಸ್. ಓಕೆ, ಇವಾಗ ಅಲ್ಲಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ನೋಡ್ಕೊಂಡು ಬನ್ನಿ, ನಿಮಗೆ 2ರಲ್ಲಿ ಯಾವ್ದು ಆಗುತ್ತೋ ಯು ಕ್ಯಾನ್ ಟೇಕ್ ಅಂತ. ಬಟ್ ಅದು ರೂಮ್ ಇನ್ನೂ ಚಿಕ್ಕದಂತೆ ಇದಕ್ಕಿಂತ, ಬಟ್ ಪ್ರೀಮಿಯಮ್ ಆಗಿದೆ ಅಂತ ಹೇಳಿದ್ರು. ಸಿ, ಅಪ್ಪ ಮಗಳು ಆಲ್ರೆಡಿ ಬೀಚಿಗೆ ರನ್ನಿಂಗ್. ನಾನು ಫೋಟೋ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ರೂಮ್ನೇ ಓಕೆ ಅಂದ್ವಿ. ಇದಿನ್ನೂ ಚಿಕ್ಕದಿದೆ, ಬಟ್ ಇಟ್ಸ್ ವೆರಿ ಕ್ಲೀನ್. ಇನ್ನೂ ಹೊಸದಿದು, ಯಾರೂ ಇಲ್ಲ, ನಾವು ಒಬ್ಬರೇ. ಸೊ ಹಿಂಗಿದೆ ನೋಡಿ. ಇದು ಇಳಿ ಬಂಗಾರಿ ರೂಮ್ ಬಾಕ್ಲಾಕ್ಬಿಡ್ತೀನಿ ಮೇಡಮ್. ಚಪ್ಪಲ್ ಬಿಚ್ಬಿಡು. ಇದು ವಾಶ್ರೂಮ್. ಆ್ಯಂಡ್ ಇದು ರೂಮ್. And this is me. And this is... Look at the view. Ichi hogana Chinchu. Ba. Oh fuck. Just miss nandu group kittogirodu. ಇದು ಹೆಂಗಿದೆ? ಓಪನ್ ಆಗೇ ಇತ್ತು, ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋದೆ. ಚಿಂಚು, ವಾವ್, ಏನಿದು ಬೀಚು. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಓಡೋಗೋದು ಬೀಚ್ಗೆ. ಅಲ್ಲೆಲ್ಲ ಆಟ ಆಡಬೇಕು. ವಾವ್, ಗುರು ಹುಷಾರು ಬಂಗಾರೆ. ನಾನು ಬೇರೆ ನನ್ನ ಗ್ರೀನ್ ಟೀ ತಂದಿಲ್ಲ. ಆ್ಯಂಡ್ ಐ ಕಾಂಟ್ ಸರ್ವೈವ್ ವಿತೌಟ್ ಇಟ್. ಅಪ್ಪ, ಅದು ಈ ಬಿಸಿಲಿಗೆ ಥರ ಡಿಹೈಡ್ರೇಟ್ ಆದಂಗೆ ಆಗುತ್ತೆ. ಬಟ್ ಇಲ್ಲಿ ಏನೇನೋ ಇಟ್ಟಿದ್ದಾರೆ. ಲೆಟ್ಸ್ ಸಿ. ಕಾಫಿಲ್ಲ, ಅಲ್ಲೇ ಕಾಫಿ ಕುಡಿದ್ಬಿಡೋಣ ಏರ್ಪೋರ್ಟಲ್ಲಿ ಅಂದ್ಕೊಂಡೆ, ಬಟ್ ಆಗಲಿಲ್ಲ.
ನೆಸ್ಕೆಫೆ ಕ್ಲಾಸಿಕ್ ಕಾಫಿ ಇವೆಲ್ಲ ಸೇರಲ್ಲ. ಇಲ್ಲೇ ಗ್ರೀನ್ ಟೀ, ವಿಕ್ಟೋರಿಯಾ ಗ್ರೀನ್ ಟೀ ಕುಡಿಬೇಕಷ್ಟೆ. ಈಚೆ ಹೋಗಬೇಕು. ಇಲ್ಲಿ ಊಟ ಇಲ್ಲ, ಬಿಕಾಸ್ ಇದು ಹೊಸ ಹೋಟೆಲ್ ಅಲ್ವಾ. ಸೊ ಇನ್ನೂ ಅವ್ರಿಗೆ ಊಟಕ್ಕೆ ಅಂದರೆ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಕೊಟ್ಟಿಲ್ಲ ಅಂತೆ, ಬರೀ ಗೆಸ್ಟ್ ರೂಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರಂತೆ. ದಟ್ ಇಸ್ ವಾಟ್ ಹಿ ಸೆಡ್. ಸೊ ಹಾಗಾಗಿ ಗೆಸ್ಟ್ ರೂಮ್ ಇಸ್ ದಿಸ್. ಕೆಳಗಡೆ ರೆಸ್ಟೋರೆಂಟ್ ಇಲ್ಲ, ಅದಕ್ಕೆ ಪಕ್ಕದಿಂದ ಇಲ್ಲೇ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಒಳ್ಳೊಳ್ಳೆ ಕೆಫೇಸ್ ಇದೆ, ಸೊ ಅಲ್ಲೇ ಹೋಗಿ ಏನಾರ ತಿನ್ಕೊಂಡು ಬರಬೇಕು. ಡ್ಯಾಡಿ ಬಂತು. ಬ್ಯಾಂಕ್ ಬೀಳ್ಸಿದ್ಯಲ್ಲ ರಾಣಿ. ನೋಡಿ, ಇದು ಸ್ಪೀಡ್ ಬೋಟಲ್ಲಿ ಹೋದರೆ ಇದೇ ಪ್ರಾಬ್ಲಮ್ಮು. ಕಾಣಿಸ್ತಾ ಇದೆಯಾ? ಅವ್ರ ಮೈ ಮೇಲೆಲ್ಲ ನೀರು ಹೋಗುತ್ತೆ ಅಂತ ನಾನು ನೋಡಿದ್ದೆ ವಿಡಿಯೋಲಿ. ಇವತ್ತು ನೋಡಿ ಆ್ಯಕ್ಚುಲಿ ಕಾಣಿಸ್ತಾ ಇದೆ. ಸೊ ಟ್ರಾನ್ಸ್ಫರ್ ಇಲ್ಲಿ ಸ್ಪೀಡ್ ಬೋಟ್ ಇರುತ್ತೆ ಅಥವಾ ಸೀ ಪ್ಲೇನ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಪ್ರೈಸಸ್, ಲೊಕೇಶನ್, ರೆಸಾರ್ಟ್ ಎಲ್ಲ. ಸೊ ದಟ್ ಈಸ್ ಸ್ಪೀಡ್ ಬೋಟ್. ನಾವು ಹೋಗ್ತಾ ಇರೋದು ಸೀ ಪ್ಲೇನಲ್ಲಿ ನಾಳೆ. ನಮ್ಮ ಎಕ್ಸೈಟೆಡ್ ವ್ಯೂ ಸಕ್ಕದಾಗಿರುತ್ತಂತೆ. ಅಡಿಯಲ್ಲಿ ಬಂದೆ ಅಂದ ಕಾಕ. ನಾವೆಲ್ಲಾದರೂ ನನ್ನ ಕಾಕ ಬರುತ್ತೆ. ಬಾತ್ರೂಮ್ ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿದೆ. ಅಷ್ಟೇ, ಇಲ್ಲಿ ಬಾತ್ರೂಮು, ಇಲ್ಲಿ ಸ್ನಾನ ಅಷ್ಟೇ. ನೋಡಿ, ಅದು ಎಕ್ಸೈಟ್ ಆಗ್ಬಿಟ್ಟಿತ್ತು. ಇನ್ನೂ ಕಮ್ಮಿ ಮಾಡೋಕ್ಕಲ್ವಾ? ಮಾಡಬೇಕು. ಯಾಕೆ ಚಿಂಟು ಸೈಲೆಂಟ್ ಆಗ್ಬಿಟ್ಟ? ಮಮ್ಮಿಗೆ ಒಂದು ಫೋನ್ ಮಾಡಲಾ? ಸಾಹೇಬ್ರು ಸ್ಯಾಂಡ್ ಹೆಂಗ ಅಂತ ಹೇಳ್ಕೊಡ್ತಾ ಇದ್ದಾರೆ. ನನಗಿಲ್ಲಿ ನಿದ್ದೆ ಬರುತ್ತೆ. ನಿದ್ದೆ ಅಲ್ಲ, ಒಂಥರ ತಲೆನೋವು, ಒಂಥರ ಕಣ್ಣು ಉರಿತಾ ಇದೆ. ಯೂಶಲಿ ಐ ಆಮ್ ದ ಪರ್ಸನ್ ಹೂ ಇಸ್ ಆಲ್ವೇಸ್ ಎಕ್ಸೈಟೆಡ್. ಅವನೇ ಬಿಡೆ ಅಂತ ಇರ್ತಾನೆ. ಇವತ್ತು ಉಲ್ಟಾ ಆಗೋಗಿದೆ. ಅವ್ನು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಬಾ ಹೋಗೋಣ ಅಂತ. ನಾನಿಲ್ಲಿ ಕುಡ್ದೆ ಅವಾಗ. ಕೊಡು ಇನ್ನೊಂಚೂರು ಮಖ ತೊಳೆದ್ಬಿಟ್ರೆ ಸರಿ ಹೋಗುತ್ತೆ. ನೀರು ಮಕ್ಕಳಿಗೆ ಬಿದ್ದಿದ ತಕ್ಷಣ ತಲೆಗೆಲ್ಲ ಫುಲ್ ಸರಿ ಹೋಗ್ಬಿಡುತ್ತೆ. ಅವ್ನು ಒಟ್ಟಿನಲ್ಲಿ ಇವಾಗ ಹೋಗಿ ನೀರಲ್ಲಿ ಬೀಳ್ಬೇಕು. ನಂಗೆ ಅದನ್ನ ಆಟ ಆಡ್ಸು, ನಂಗೆ ಗೊತ್ತಿಲ್ಲ. ಅಲ್ಲ, ಅದು ಹಳ್ಳಾಡ್ತಾ ಇದೆಯಲ್ಲ, ಓಪನ್ ಆಗಬೇಕು. ಓಪನ್ ಆಗಿಲ್ವಾ? ಅಲ್ಲಿ ಹೋದ್ರೆ ಯಾರ ಬರ್ತಾರೆ. ಬಾಬಾ ಏನಾರು ತಿನ್ಕಂಡು ನೋಡಿ ಅಲ್ಲಿ ಕೂಡ್ಸ್ಬಿಟ್ಟಿದ್ದಾನೆ. ಅದು ಬೀಚ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಹತ್ತು ಬಿಡ್ತಾಳೆ, ಆಮೇಲೆ ಹುಷಾರು ಬಾಬಾ. ಮಗ ತೊಳ್ಕೊಂಡ್ಬಂದ್ರೆ ಸರಿ ಹೋಗುತ್ತೆ. ವಿ ಆರ್ ಗೋಯಿಂಗ್ ಟು ಬೀಚ್. ದಿಸ್ ಇಸ್ ಮೈ OTD. ಅದೇ ಟಾಪಿಗೆ ಚಡ್ಡಿ ಹಾಕೊಂಬಿಟ್ಟೆ. ಇವರಿಬ್ರು ನೋಡಿ ಹಿಂಗೆ ರೆಡಿ ಆಗೋರೆ. ಎಲ್ಲ ಕಾಣಿಸ್ತಾರಲ್ಲ. ಚಿಂಟು ತಲೆಯಾರ ಬಾಚ್ಬೇಕಿತ್ತು ಕಣೋ ಒಳಗೆ. ನಾನು ಒಬ್ಳೆ ಚೆನ್ನಾಗಿ ಕಾಣಿಸ್ತಾ ಇರೋದು. ಇಲ್ಲಿ ಬಂದ್ವಿ, ಆರ್ಡರ್ ಮಾಡಿದ್ದೀವಿ ಪಿಜ್ಜಾ ಮತ್ತು ಒಂದು ಫ್ರೂಟ್ ಜ್ಯೂಸು. ನನ್ನ ಮಗಳು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಆಗ್ತಿದ್ದಾಳೆ. ಸೊ ಅಭಿ ಅಲ್ಲಿ ಬೀಚ್ ಹತ್ರ ಕರ್ಕೊಂಡು ಹೋಗಿದ್ದಾನೆ, ಓಡಾಡಿಸ್ತೀನಿ ಅಂತ. ಬಿಕಾಸ್ ಶಿ ಕಾಂಟ್ ಲಿಟ್ರಲಿ ಸಿಟ್ ಇನ್ ಒನ್ ಪ್ಲೇಸ್ ಹಂಗಾಗೋಗಿದೆ. ಬರೀ ಸನ್ಸ್ಕ್ರೀನ್ ಹಚ್ಕೊಂಡು ಓಡಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಬಿಕಾಸ್ ಸಿ ಅ ಲಾಡ್ ಆಫ್ ಪಿಂಪಲ್ಸ್ ಆಗೋಗಿದೆ. ಇಲ್ಲಿ ಈ ಹ್ಯೂಮಿಡಿಟಿಗೆ ಏನೂ ಹಾಕ್ಕೊಳಕ್ಕಾಗಲ್ಲ. ಏನಪ್ಪ ಫಸ್ಟ್ ಡೇ ನಮ್ಮ ಬ್ಯಾಟ್ರಿ ಡೌನ್ ಆಗೋಗ್ಬಿಟ್ಟಿದ್ಯಾ? ರೇಗಿಸ್ತಾ ಇದ್ದಾನೆ. ನನಗೆ ಮುಂದೆ ನಿದ್ದೆ ಆಗಿದೊಳ ತನಕ ಡ್ಯಾಡಿ ಕೊಡೋಣ. ಇದು ಆರ್ಡರ್ ಮಾಡಿದ್ವಿ, ಬಂತು. ಸಕ್ಕತ್ತಾಗಿದೆ. ಅದೇ ಹೇಳ್ತಾ ಇದ್ದ, ನಾನು ಬೆಂಗಳೂರಲ್ಲಿ ಟೇಸ್ಟ್ ತಿನ್ನಿಲ್ಲ ಅಂತ. ಅಷ್ಟು ಚೆನ್ನಾಗಿದೆ. ಬಟ್ ಇವಾಗ ಖಾಲಿ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಆ್ಯಂಡ್ ನಮ್ಮ ರೂಮಲ್ಲಿ ಇದಿಲ್ಲ ಬಿಸಿ ಮಾಡ್ಕೊಳಕ್ಕೆ ಓವೆನ್ನು. ತೊಗೊಂಡೋದ್ರೂ ವೇಸ್ಟ್ ಆಗುತ್ತೆ. ತಿನ್ಕೊಂಡು ಇವಾಗ ಮಿಕ್ಕಿದ್ದು ರೂಮಲ್ಲಿ ಇಡೋಣ ಅಂತ ಹೋಗ್ತಾಯಿದ್ದೀನಿ, ಪ್ಯಾಕ್ ಮಾಡಿಸ್ಕೊಂಡು.
ಆ್ಯಂಡ್ ಐ ಡೋಂಟ್ ನೋ ವಾಟ್ಸ್ ವಿತ್ ಮೈ ಸ್ಕಿನ್ ನೋಡಿ. ಎನಿವೇಸ್ ಜಾಸ್ತಿ ತಲೆ ಕಟ್ಸ್ಕೊಳ್ಳಲ್ಲ ಬಿಕಾಸ್ ಐ ನೋ ಇಟ್ಸ್ ಟೆಂಪ್ರರಿ. ಸೊ ರೂಮ್ಗೆ ಹೋಗಿ ಇವಳಿಗೊಂಚೂರು ಹಾಲು ಕುಡಿಸಿ ಆ್ಯಂಡ್ ಇದನ್ನೆಲ್ಲ ಇಟ್ಟು ಶೇಡ್ಸು ಇಟ್ಬಿಡ್ತೀನಿ ಬಿಕಾಸ್ ನಾಟ್ ನೆಸೆಸರಿ. ಇವಾಗ ಬಿಸಿಲಿಗೆ ಹೋಯಿತು, ಸಂಜೆ ಆಗಿದೆ. ಹೋಗಿ ಬರುವ ಅಷ್ಟೊತ್ತಿಗೆ ಅಭಿ ಇಲ್ಲಿ ಬರ್ತಾನಂತೆ. ಸೊ ನಾವು ಹೋಗ್ತೀವಿ. ನಾನೊಂದು 5 ನಿಮಿಷ ಪಾಪುನ ಆಟ ಆಡಿಸ್ಬಿಟ್ಟು ಅಭಿಗೆ ಕೊಟ್ಬಿಟ್ಟೆ ಬಿಕಾಸ್ ಅವಳನ್ನ ನಾನು ಹಿಡಿಯೋಕ್ಕಾಗಲ್ಲ. ನಾವೊಂದು ಸಿಕ್ಕಾಬಟ್ಟೆ ಕಣ್ಣುರಿತಾ ಇದೆ. ಡೋಂಟ್ ನೋ ವೈ, ವಾಟ್ಸ್ ರಾಂಗ್ ಅಂತ. ಹೋಪ್ಫುಲಿ ಮಲಗಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲೊಂದು ಹೋಗ್ತಾ ಇದೆ ಸೀಪ್ಲೇನ್. ಚೆನ್ನಾಗಿದೆ ಅಲ್ಲ. ಬಟ್ ಐ ಆಮ್ ನಾಟ್ ಅ ವಾಟರ್ ಪರ್ಸನ್. ಅಂದರೆ ನಂಗೆ ನೀರು ಇಲ್ಲಿರೋಕ್ಕೆ ಇಷ್ಟ ಅಷ್ಟೇ, ನೀರು ಒಳಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಹಾಗೆ ಇಲ್ಲಿ ಯಾವಾಗಲೇ ಕ್ರ್ಯಾಬ್ ಇತ್ತು ನೋಡಿ. ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ? ಪಿನ್ನಿನ್ ಮಾಡೋ. ಅವನು ಹೋಗಿದ್ದಾನೆ. ನಾವಿಬ್ರಿಲ್ಲಿ ಲಾಲಲ್ಲೆಲ್ಲ ಹೆಂಗವ ಮಮ್ಮಿ ಹಿಡ್ಕೊಟ್ಟಿದ್ದು ಮಾಡು. ಲಾಲಲ್ ಲಾಲಲ್ಲೆಲ್ಲ ಕಾಲು ಕಾಲು ಕೈ ಕೈ. ವಿ ಗಾಟ್ ದಿಸ್. ಇಷ್ಟಕ್ಕೆ ಎಷ್ಟು ಗೊತ್ತಾ? ಹತ್ತತ್ರ 900 ರೂಪಾಯಿ. ತಿನ್ನು. ನಮಗೆ ಇರೋ ಬರೋ ಫ್ರೂಟ್ಸ್ ಎಲ್ಲ ಬಂದ್ಬಿಟ್ಟಿರೋದು. ಲೈಟ್ನಿಂಗ್. ಪಾಪು ಮಲ್ಕೊಂಡ್ಲು. ಸೊ ಇವಾಗ ನಾವು ಈಚೆ ಬಂದು ನಿಂತ್ಕೊಂಡಿದ್ದೀವಿ ಬೀಚ್ ನೋಡ್ಕೊಂಡು. ಆವಾಗಲೇ ಲೈಟ್ ಹಾಕಿರಲಿಲ್ಲ, ಇವಾಗ ಲೈಟ್ ಹಾಕಿದ್ದಾರೆ. ಸೊ ಕಾಣಿಸ್ತಾ ಇದೆ. ಅವ್ನು ಮಲಗಿಬಿಡೋದೆ. ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು. ಎಲ್ಲ ಸ್ಟೋರಿ ನಾಳೆ ಹೇಳ್ತೀನಿ.